ನಿನ್ನೆಯ ಕಿಚ್ಚನ ಪಂಚಾಯಿತಿ ಬಗ್ಗೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ. ಪ್ರತಿ ಬಾರಿ ಕಿಚ್ಚನ ಪಂಚಾಯಿತಿ ಆದಾಗ ಒಂದಷ್ಟು ಚರ್ಚೆಗಳಾಗೋದು ಮಾಮೂಲಿ. ನಾವು ಕೂಡ ಸಾಕಷ್ಟು ನೋಡ್ಕೊಂಡು ಬಂದಿದ್ದೀವಿ. ಅದರಲ್ಲೂ ಕೂಡ ನಿನ್ನೆಯ ಕಿಚ್ಚನ ಪಂಚಾಯಿತಿಯಲ್ಲಿ ಬಹುತೇಕ ಚರ್ಚೆ ರಕ್ಷಿತಾ ಅವರ ಜೊತೆನೆ ನಡೆಯಿತು. ಅದರಲ್ಲೂ ಕೂಡ ಬಹುತೇಕ ರಕ್ಷಿತಾ ಅವರದೇ ತಪ್ಪು ಅನ್ನೋ ರೀತಿಯಲ್ಲಿ ನಿನ್ನೆಯ ಎಪಿಸೋಡ್ನಲ್ಲಿ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾದವು. ರಕ್ಷಿತಾ ಶೆಟ್ಟಿ ತೆಗೆದುಕೊಂಡಂತಹ ನಿರ್ಧಾರಗಳು, ಆಕೆ ಕೊಟ್ಟಂತಹ ಸ್ಟೇಟ್ಮೆಂಟ್, ಇದೆಲ್ಲವೂ ಕೂಡ ಯಾವ ರೀತಿ ನೆಗೆಟಿವ್ ಆಗಿ ಪೋಟ್ರೆ ಆಯಿತು ಅನ್ನೋದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಮುಖ್ಯವಾಗಿ ನಿನ್ನೆಯ ಪಂಚಾಯಿತಿಯಲ್ಲಿ ರಕ್ಷಿತಾ ಅವರನ್ನ ನೆಗೆಟಿವ್ ಆಗಿ ತೋರಿಸುವಂತಹ ಪ್ರಯತ್ನ ನಡೆದಿದೆ ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕರಾವಳಿ ಭಾಗದ ಮಂದಿ ಯಾರೆಲ್ಲ ರಕ್ಷಿತಾ ಅವರನ್ನ ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಬಂದ್ರು ಅವರೆಲ್ಲರೂ ಕೂಡ ಈ ರೀತಿ ಆಗಬಾರ್ದಿತ್ತು ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದಾರೆ. ಮತ್ತೊಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರು ಹೆಚ್ಚಾಗಿ ಗುರುತಿಸಿಕೊಂಡಿದ್ದು ಗಿಲ್ಲಿ ನಟ ಅವರ ಜೊತೆಗೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾಗೂ ರಕ್ಷಿತಾ ಅವರ ಕಾಂಬಿನೇಷನ್ ಸಖತ್ ವರ್ಕೌಟ್ ಆಗಿದೆ. ಅವರಿಬ್ಬರ ಮಾತುಗಳನ್ನ ಕೇಳೋದಕ್ಕೆ, ಅವರಿಬ್ಬರ ಸಂಭಾಷಣೆಯನ್ನ ಕೇಳಿಸ್ಕೊಳ್ಳೋದಕ್ಕಂತಲೇ ಸಾಕಷ್ಟು ಜನ ವೀಕ್ಷಕರು ಕಾಯ್ತಾನೆ ಇರ್ತಾರೆ. ಅವರಿಬ್ರು ಜೊತೆಯಾಗಿ ಕೂತು ಮಾತನಾಡಿದ್ರೆ ಅಲ್ಲಿ ಮಜಾ ಇದ್ದೇ ಇರುತ್ತೆ. ಇನ್ನು ರಕ್ಷಿತಾ ಅವರು ಸೀಕ್ರೆಟ್ ರೂಮ್ಗೆ ಶಿಫ್ಟ್ ಆಗುವಂತಹ ಸಂದರ್ಭದಲ್ಲಿ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಭಾವಿಸಿದ ಗಿಲ್ಲಿ ನಟ ಯಾವ ರೀತಿ ಬೇಜಾರು ಮಾಡ್ಕೊಂಡ್ರು ಅನ್ನೋದನ್ನ ನೀವೆಲ್ಲರೂ ಕೂಡ ನೋಡಿದ್ದೀರಾ. ರಕ್ಷಿತಾ ಇರ್ಬೇಕಾಗಿತ್ತು, ನಾನು ಇದುವರೆಗೂ ಯಾರನ್ನೂ ಕೂಡ ಇಷ್ಟ ಲೆವೆಲ್ಗೆ ಮಿಸ್ ಮಾಡ್ಕೊಂಡಿಲ್ಲ, ಆದ್ರೆ ರಕ್ಷಿತಾ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಪದೇ ಪದೇ ಬಿಗ್ ಬಾಸ್ ಮನೆಯಲ್ಲಿ ಅವರನ್ನ ನೆನಪಿಸ್ಕೊಳ್ತಾರೆ. ರಕ್ಷಿತಾ ಇದ್ರೆ ಹೀಗ್ ಮಾಡ್ತಾ ಇದ್ಲು, ಆಕೆ ಇದ್ರೆ ನಂಗೆ ಮೊಟ್ಟೆ ಕೊಡ್ತಾ ಇದ್ಲು, ಒಳ್ಳೆ ಹುಡುಗಿ, ಕೆಲವೊಮ್ಮೆ ಕನ್ಫ್ಯೂಷನ್ ಆಗ್ತಾ ಇದ್ಲು, ಆಕೆಗೆ ಒಳ್ಳೆ ಮನಸ್ಸಿತ್ತು ಅನ್ನೋ ಅಭಿಪ್ರಾಯವನ್ನ ಗಿಲ್ಲಿ ನಟ ವ್ಯಕ್ತಪಡಿಸ್ತಾನೆ ಇದ್ರು. ಗಿಲ್ಲಿ ಅವರು ರಕ್ಷಿತಾ ಅವರು ವಾಪಸ್ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಅಲ್ಲೊಂದು ಟಾಸ್ಕ್ ಸಂದರ್ಭದಲ್ಲೂ ಕೂಡ ಆ ಡ್ರಮ್ ಒಳಗೆ ರಕ್ಷಿತಾ ಎದ್ದು ಬರ್ಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ಅಲ್ಲಿ ಗೊತ್ತಾಗತ್ತೆ ಅವ್ರು ಎಷ್ಟರ ಮಟ್ಟಿಗೆ ರಕ್ಷಿತಾ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ರು ಅಂತ. ಆದ್ರೆ ನಿನ್ನೆ ಕಿಚ್ಚನ ಪಂಚಾಯಿತಿಯನ್ನ ನೋಡಿದ ಬಳಿಕ ಗಿಲ್ಲಿ ಅವರಿಗೆ ರಕ್ಷಿತಾ ಅವರು ವಾಪಸ್ ಬಂದಿದ್ದು ಇಷ್ಟ ಆಗಿಲ್ವಾ ಅನ್ನೋ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ನಿನ್ನೆ ಆ ಒಂದು ಬಾಕ್ಸ್ ನಿಂದ ರಕ್ಷಿತಾ ಹೊರಗೆ ಬರ್ತಾ ಇದ್ದಂತೆ ಗಿಲ್ಲಿ ಅವರನ್ನ ಹೋಗಿ ತಪ್ಕೊಳ್ತಾರೆ. ಆದ್ರೆ ಗಿಲ್ಲಿ ಅಷ್ಟೇನು ರಿಯಾಕ್ಟ್ ಮಾಡೋದಿಲ್ಲ. ಅವರಲ್ಲಿ ತುಂಬಾ ಮಿಸ್ ಮಾಡ್ಕೊಂಡ ರೀತಿಯಲ್ಲಿ ಏನು ಮಾತನಾಡೋದಿಲ್ಲ. ಇನ್ನು ಕಿಚ್ಚನ ಪಂಚಾಯಿತಿ ಸಂದರ್ಭದಲ್ಲಿ ರಕ್ಷಿತಾ ಅವರು ಕಾವ್ಯ ಅವರ ವಿಚಾರದಲ್ಲಿ ಕೊಟ್ಟಂತ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಅಲ್ಲ ಅಂತ ಕೂಡ ಗಿಲ್ಲಿ ಅವರು ಹೇಳಿದ್ದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿತ್ತು. ಕಾವ್ಯ ಅವರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರೋದು ಇಲ್ಲಿರುವಂತಹ ಯಾರಿಗೂ ಕೂಡ ಇಷ್ಟ ಇಲ್ಲ ಅನ್ನೋ ರಕ್ಷಿತಾ ಸ್ಟೇಟ್ಮೆಂಟ್ ನಿಜಾನ ಅಂತ ಕಿಚ್ಚ ಸುದೀಪ್ ಅವರು ಕೇಳಿದಾಗ ಎಲ್ರೂ ಕೂಡ ಇಲ್ಲ, ನಮ್ಗೆ ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಾರೆ. ಈ ಹಿಂದೆ ಈ ಒಂದು ಕ್ಯಾಪ್ಟನ್ಸಿ ಆದ ಬಳಿಕ, ಅವರು ಕ್ಯಾಪ್ಟನ್ ಆದ ಬಳಿಕ ಸೂರಜ್, ರಾಶಿಕಾ ಹಾಗೆ ಅಶ್ವಿನಿ ಗೌಡ ಯಾವ ರೀತಿ ಮಾತನಾಡ್ಕೊಂಡಿದ್ರು ಅನ್ನೋದನ್ನ ನಾವು ನೋಡ್ತೀವಿ. ಆದ್ರೆ ಕಿಚ್ಚ ಸುದೀಪ್ ಅವರ ಮುಂದೆ ಅವರು ಏನೂ ಇಲ್ಲ, ನಮ್ಗೆಲ್ರಿಗೂ ಕೂಡ ಖುಷಿ ಅನ್ನೋ ರೀತಿಯಲ್ಲಿ ಆಕ್ಟ್ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಗಿಲ್ಲಿ ಅವರನ್ನ ಕೇಳಿದಾಗ ಆಕೆ ಕೆಲವೊಂದು ಸಂದರ್ಭದಲ್ಲಿ ಆಕೆ ಕೊಡುವಂತಹ ಹೇಳಿಕೆಗಳಿಗೆ ಸ್ಟ್ಯಾಂಡ್ ಆಗಿರೋದಿಲ್ಲ ಅಂತ ರಕ್ಷಿತಾ ಅವರ ವಿರುದ್ಧವಾಗಿಯೇ ಮಾತಾಡ್ತಾರೆ. ರಘು ಅವರನ್ನ ನಾಮಿನೇಟ್ ಮಾಡ್ತಾಳೆ ರಕ್ಷಿತಾ. ಆ ಬಳಿಕ ಕೇಳಿದಾಗ ನನ್ನ ಜನ ಅವರನ್ನ ಕಾಪಾಡ್ತಾರೆ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾಳೆ. ಆ ಸ್ಟೇಟ್ಮೆಂಟ್ ಎಷ್ಟರ ಮಟ್ಟಿಗೆ ಸರಿ ಅನ್ನೋ ರೀತಿಯಲ್ಲಿ ಗಿಲ್ಲಿ ಮಾತಾಡ್ತಾರೆ. ಇನ್ನು ಆರಂಭದಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೋಗ್ಬೇಕು ಅಂದಾಗ ಅಶ್ವಿನಿ ಮ್ಯಾಮ್ ಅವರ ಹೆಸರನ್ನ ಹೇಳ್ತಾ ಇದ್ಲು. ಆದ್ರೆ ಬರುತ್ತಾ ಯಾರು ಬಿಗ್ ಬಾಸ್ ಮನೇಲಿ ಇರ್ಬೇಕು ಅಂತ ಹೇಳಿದಾಗ ಅಶ್ವಿನಿ ಮ್ಯಾಮ್ ಅವರೇ ಬಿಗ್ ಬಾಸ್ ಮನೇಲಿ ಇರ್ಬೇಕು ಅಂತ ಹೇಳ್ತಾಳೆ. ಆರಂಭದಲ್ಲಿ ಒಂದ್ ರೀತಿ ಸ್ಟೇಟ್ಮೆಂಟ್ ಕೊಟ್ರೆ ನಂತರ ಆಕೆಯ ಒಪಿನಿಯನ್ ಬದಲಾಗುತ್ತೆ. ಅದೇ ರೀತಿ ಎಲ್ಲರ ಒಪಿನಿಯನ್ಗಳು ಕೂಡ ಬದಲಾಗುತ್ತೆ. ಆದ್ರೆ ಅವಳು ಬೇರೆಯವರ ಒಪಿನಿಯನ್ ಅನ್ನ ಗೌರವಿಸುವುದಿಲ್ಲ ಅನ್ನೋ ಅರ್ಥದಲ್ಲಿ ಗಿಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಗಿಲ್ಲಿ ಅವರ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನೋಡಿದಾಗ ಒಂದು ಕಡೆ ಈಗಾಗಲೇ ಆರೋಪ ಏನ್ ಕೇಳಿ ಬರ್ತಾ ಇತ್ತು, ನಿನ್ನೆಯ ಕಿಚ್ಚನ ಪಂಚಾಯಿತಿ ಬಹುತೇಕ ಕಾವ್ಯ ಅವರ ಪರವಾಗಿಯೇ ಇತ್ತು. ಇಲ್ಲಿ ಗಿಲ್ಲಿ ನಟ ಕೂಡ ಕಾವ್ಯ ಅವರ ಪರವಾಗಿಯೇ ಮಾತಾಡ್ತಾರೆ, ಅವರಿಗೆ ಸಪೋರ್ಟ್ ಮಾಡ್ತಾರೆ. ಕಾವ್ಯ ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಗಿಲ್ಲಿ ಅವರು ತಮ್ಮ ವರ್ತನೆಯನ್ನ ಬದಲಾಯಿಸಿಕೊಂಡ್ರು. ಇಷ್ಟು ದಿನ ರಕ್ಷಿತಾ ಅಂತ ಹೇಳ್ತಾ ಇದ್ದಂತಹ ಗಿಲ್ಲಿ ಇದೀಗ ಕಾವ್ಯ ಕ್ಯಾಪ್ಟನ್ ಆಗ್ತಾ ಇದ್ದಂತೆ, ರಕ್ಷಿತಾ ವಾಪಸ್ ಬರ್ತಾ ಇದ್ದಂತೆ ರಕ್ಷಿತಾ ಅವರ ವಿರುದ್ಧವಾಗಿ ಒಂದ್ ರೀತಿ ಮಾತನಾಡಿದ್ದಾರೆ ಗಿಲ್ಲಿ. ಹಾಗಾದ್ರೆ ಇಷ್ಟು ದಿನ ಯಾಕೆ ಆ ರೀತಿ ಇದ್ರು,
ಈಗ ಕಾವ್ಯ ಕ್ಯಾಪ್ಟನ್ ಅನ್ನೋ ಕಾರಣಕ್ಕೆ ಆ ರೀತಿ ಮಾಡಿದ್ರ? ಪ್ರತಿ ಬಾರಿ ಕಾವ್ಯಂದಿರ್ಲಿ ಅಥವಾ ರಕ್ಷಿತಾ ಅವ್ರದ್ದು ತಪ್ಪಿದ್ದಾಗ ಹೇಳಿದ್ದಾರೆ ನಿಜ, ಆದ್ರೆ ಇಲ್ಲಿ ಅವರಿಗೂ ಕೂಡ ಗೊತ್ತಿದೆ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದು ಒಂದಷ್ಟು ಮಂದಿಗೆ ಇಷ್ಟ ಇಲ್ಲ, ಸೂರಜ್ ಆಗ್ಬೇಕು ಅನ್ನೋ ಪ್ರಯತ್ನಗಳು ನಡೆದಿತ್ತು ಅಂತ. ಹೀಗಿದ್ರೂ ಕೂಡ ಗಿಲ್ಲಿ ಯಾಕೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ರು? ರಘು ಅವರ ನಾಮಿನೇಟ್ ವಿಚಾರದಿಂದ ಹಿಡ್ಕೊಂಡು ಅವ್ರು ಮಾತಾಡ್ತಾರೆ ಅಂದ್ರೆ ಅವ್ರ ತಲೆಯಲ್ಲಿ ಏನಿದೆ? ಅಥವಾ ರಕ್ಷಿತಾ ಸ್ಟ್ರಾಂಗ್ ಸ್ಪರ್ಧಿ, ತನಗೆ ಪ್ರಬಲ ಸ್ಪರ್ಧಿ ಅಂತ ಗೊತ್ತಾದ ಕಾರಣ ಅವರನ್ನ ಎಲ್ಲಾದ್ರೂ ಟಾರ್ಗೆಟ್ ಮಾಡ್ತಿದ್ದಾರ ಗಿಲ್ಲಿ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಇಷ್ಟು ದಿನ ರಕ್ಷಿತಾ ವಿಚಾರದಲ್ಲಿ ಯಾವತ್ತೂ ಕೂಡ ಗಿಲ್ಲಿ ಅವರನ್ನ ಆ ರೀತಿ ರಿಯಾಕ್ಟ್ ಮಾಡಿದ್ದನ್ನ ವೀಕ್ಷಕರು ನೋಡಿರ್ಲಿಲ್ಲ. ಆದ್ರೆ ನಿನ್ನೆ ಗಿಲ್ಲಿ ಅವರು ಆ ರೀತಿ ರಿಯಾಕ್ಟ್ ಮಾಡಿದ್ದು ಹಲವಾರು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಇನ್ನು ಕುತೂಹಲ ಏನಂತಂದ್ರೆ ಮುಂದೆ ಯಾವ ರೀತಿ ಇರುತ್ತೆ ಗಿಲ್ಲಿ ಹಾಗೂ ರಕ್ಷಿತಾ ಅವರ ಫ್ರೆಂಡ್ಶಿಪ್. ಮತ್ತೊಂದು ಕಡೆ ಹೇಳಿದ್ದಾರೆ ಧ್ರುವಂತ್ ಈಗಾಗ್ಲೇ ಗಿಲ್ಲಿ ಜೊತೆ ಕಾವ್ಯ ಹಾಗೆ ಸ್ಪಂದನ ಇರೋದನ್ನ ಸಹಿಸ್ಕೊಳ್ಳೋದಕ್ಕೆ ಆಕೆಗೆ ಆಗಲ್ಲ ರಕ್ಷಿತಾಗೆ, ಹಾಗಾಗಿ ಕಾವ್ಯ ಅವರನ್ನ ಟಾರ್ಗೆಟ್ ಮಾಡ್ತಾರೆ. ಕಾವ್ಯ ಅವರ ಜೊತೆ ಗಿಲ್ಲಿ ಕ್ಲೋಸ್ ಇದ್ದಾರೆ ಅನ್ನೋದನ್ನ ಆಕೆಗೆ ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಏನಾಗತ್ತೆ ಮುಂದೆ? ಗಿಲ್ಲಿ ಅವ್ರು ಈ ರೀತಿ ಹೇಳಿದ ಬಳಿಕ ಕೂಡ ಏನಾದ್ರೂ ಚೇಂಜಸ್ ಆಗತ್ತಾ? ರಕ್ಷಿತಾ ಅವರು ಮತ್ತೆ ಅದೇ ರೀತಿ ಕ್ಲೋಸ್ ಆಗಿರ್ತಾರಾ ಗಿಲ್ಲಿ ಜೊತೆ? ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗ್ಬೇಕಾಗಿದೆ. ಸದ್ಯಕ್ಕೆ ನಿನ್ನೆ ಗಿಲ್ಲಿ ರಕ್ಷಿತಾ ಅವರ ಬಗ್ಗೆ ಕಿಚ್ಚ ಸುದೀಪ್ ಅವರ ಮುಂದೆಯೇ ಒಂದಷ್ಟು ವಿರೋಧವಾಗಿ ಮಾತಾಡಿದ್ದು ಸಾಕಷ್ಟು ಅಚ್ಚರಿಯನ್ನ ಮೂಡಿಸಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಶೋದಲ್ಲಿ ಯಾವ ರೀತಿ ಟ್ವಿಸ್ಟ್ ಸಿಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸೊ ವೀಕ್ಷಕರೇ, ನಿನ್ನೆ ಗಿಲ್ಲಿ ರಕ್ಷಿತಾ ಅವರ ಬಗ್ಗೆ ಆ ರೀತಿ ಒಪಿನಿಯನ್ ಅನ್ನ ವ್ಯಕ್ತಪಡಿಸಿದ್ದು ನಿಮ್ಗೆ ಏನ್ ಅನ್ನಿಸ್ತು? ಗಿಲ್ಲಿ ಹೇಳಿದ್ದು ಕರೆಕ್ಟಾ ಅಥವಾ ಗಿಲ್ಲಿ ಹಾಗೆ ಹೇಳ್ಬಾರ್ದಿತ್ತ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ನಮಸ್ಕಾರ.